ಅವ್ರು ಫಾಲೋವರ್ಪ ನಾವು ಅಂತ ಹೇಳ್ತಾರೆ. ಆದರೆ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಮುಸ್ಲಿಮ್ಸ್ ಮಾತ್ರ ಅದು ಪಕ್ಕ ವಿರೋಧ ಮಾಡ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಇವರು ಅಷ್ಟೇ, ಇವರು ಮುಸಲ್ಮಾನರು ಅದೇ ಪ್ರಮಾಣದಲ್ಲಿ ವಿರೋಧ ಮಾಡ್ತಾರೆ. ಅಂದರೆ ಮುಸ್ಲಿಮರ ಮತಗಳು ಬರೋದಿಲ್ಲ ಅನ್ನೋದು ಒಂದು ಪಾಯಿಂಟ್. ಇನ್ನು ಉಳಿದೇನಪ್ಪ ಹೊಸ ಹೊಸ ವಿಚಾರಗಳು ಹಾಕ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಮಾಡೋದು, ರೈತರ ಬಗ್ಗೆ ಆಯಿತು, ಇನ್ನುಳಿದ ಬಗ್ಗೆ ಆಯಿತು. ರೈತರ ಬಗ್ಗೆ ಅಂಥ ಸ್ಪಷ್ಟೀಕರಣ ಇಲ್ಲ ಅವರು ಯತ್ನಾಳರಲ್ಲೇ. ಆದರೂ ನಾವು ಏನಪ್ಪ ಅಂತಂದ್ರೆ ರೈತರನ್ನ ನಾವು ಗೌರವಿಸಬೇಕು ಅನ್ನೋಂಥ ಭಾವದ ಮತ್ತು ಸಾಂಪ್ರದಾಯಿಕ ನೆಲೆಗಟ್ಟಲೆ ಗೌರವಿಸಬೇಕು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಂದರೆ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೆ ಖಾಲಿ ಇದ್ದಾವಲ್ಲ ಹುದ್ದೆಗಳು, ಅವುಗಳನ್ನ ತುಂಬಿಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರು ಬಂದ್ರೆ ಈ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸ್ಬೋದೇನೋ ಅಂತ. ಯಾಕಂದ್ರೆ ಈಗ ಅವರು ಆಡಿದಂಗೆ ಮಾಡ್ಲಿಕ್ಕೆ ಇದ್ದಾರೆ. ಯಾಕಂದ್ರೆ ನಾವು ಎಲ್ಲರಿಗೆ ಅಪ್ಪ ಮಕ್ಕಳು ಇರ್ತಾರೆ ಎಂಟ್ರಿ ಆಗೋದಿಲ್ಲ. ಆಡಿದರು, ಇವತ್ತು ಉಳಿಸ್ಕೊಂಡು ಹೊಟ್ಟಿದ್ದಾರೆ. ಮತ್ತೆ ಅದಾಗಿದ್ರೆ ಏನಿಲ್ಲ ಬಿಡಪ್ಪ ಎಲ್ಲ ತುಳಿ ಮಾಡ್ಕೊಂಡು ಹೋಗೋಣ, ಜೀವನ ಹೊಂದಾಣಿಕೆ ಐತಿ ಅಂತ ತಿಳ್ಕೊಳ್ತಿದ್ರೇನೋ. ಆದರೆ ಇವರು ಇವತ್ತಿಗೂ ಅಂತ ಇಲ್ಲ. ಹೀಗಾಗಿ ಅವರು ಏನು ಈಗ ಉದ್ಯೋಗ ಕೊಡಿಸ್ಕೊಡ್ತೀನಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ, ನಿರುದ್ಯೋಗ ಓಡಿಸ್ತೀನಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಕಾಲೇಜ್ ಹುದ್ದೆಗಳನ್ನೆಲ್ಲ 2,80,000 ಜನ ಉದ್ಯೋಗ ಕೊಡ್ತೀನಿ ಅನ್ನೋಂಥ ವಿಚಾರ ಆಗಿರ್ಬೋದು. ಇವುಗಳನ್ನ ಸಹಿತ ಕೊಡ್ತೀನಿ ಅನ್ನೋಂಥದ್ದು, ಇಲ್ಲಿ ನಿರುದ್ಯೋಗಗಳ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಇವೆಲ್ಲನೂ ಅವ್ರ ಧ್ವನಿಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಹೀಗಾಗಿ ಅವರು ಬಿ ಜೆ ಪಿಯಲ್ಲಿ ಹೋಗ್ತಾರೋ ಇಲ್ಲೋ, ಅವ್ರು ಸ್ವತಃ ಅವರು ಈಗ ಮೇಲಿಂದ ಹೇಳ್ಕೊತಾ ಇರ್ತಾರೆ, ನಾನು ಬುಲ್ಡೋಜರ್ ಅಥವಾ JCB ಪಾರ್ಟಿ ಮಾಡ್ತೀನಿ. ಬುಲ್ಡೋಜರ್ ಪಾರ್ಟಿ ಅಥವಾ JCB ಪಾರ್ಟಿ ಅನ್ನೋ ಗುರುತ ಏನಪ್ಪ ಅಂದರೆ JCB ಬುಲ್ಡೋಜರ್ ಅಂದ್ರೆ ಆ ಯೋಗಿ ಆಜ್ಞಾದ್ರ ಹೆಜ್ಜೆಟ್ಟಲ್ಲಿ ನಾವು ಇಡ್ತೀವಿ ಅನ್ನೋ ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಸ್ವಂತ ಪಕ್ಷ ಕಟ್ಟಿದ್ರೆ ಗೆಲ್ಲಕ್ಕೆ ಸಾಧ್ಯ ಇದನ್ನು. ಒಂದು ಎರಡನೇದು BJPಯಲ್ಲಿ ಬಂದರೆ ಇದನ್ನ ವಿಷಯ ಮಾತಾಡೋರು, ಅವರು ಇದೇ ವಿಷಯ ಹೇಳೋರು. ನಾವು ಭ್ರಷ್ಟರಲ್ಲ ಅಂತ ಹೇಳ್ಕೊಳ್ಬೋದು, ಮತ್ತೇನೋ ಮಾಡ್ಬೋದು, ಒಳ್ಳೆ ವಾದ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಇವರು ಮಾತನ್ನು ನಂಬೋರು ಎಷ್ಟು ಜನ ಇದ್ದಾರೆ. ಇವರು ಸಿಂಗಲ್ ಹ್ಯಾಂಡೆಡ್ಲಿ ಅಂದರೆ ತಾವು ಒಬ್ಬರ ಮುಂದಿತ್ತ ಇಡೀ